ಮೊದಲಿಗೆ ತೋರಿಸಿದವಳು ನಾನು, ನಿನ್ನ ಬಾಯಿ ಮೊದಲ ತುತ್ತನಿತ್ತವಳು ನಾನು, ಸರಿ, ನಿನ್ನ ಕೆನ್ನೆಗೆ ಮೊದಲ ಮುತ್ತನ್ನು ಕೊಟ್ಟವಳು ನಾನು. ಹಾಗೆ ಯುದ್ಧ ಕ್ಷೇತ್ರಕ್ಕೆ ಹೋಗಿ ಮಹತ್ ಸಾಧನೆಯನ್ನು ಮಾಡಬೇಕು ಅಂತ ನಿಂತಿರುವಂತ ನಿನ್ನ ಕೃಷ್ಣೆಯ ಮೊದಲ ತುತ್ತು ನನ್ನ ಕತ್ತಾಗಬೇಕು ಮಗನೇ. ಅಪ್ಪನು ಮಾವನು ಒಂದೇ ಕಡೆ ಯುದ್ಧಕ್ಕೆ ಹೋಗಿದ್ದಾರೆ. ದೊಡ್ಡಪ್ಪ ಭೀಮಸೇನ ಅಸಹಾಯಕರಾಗಿ ಬಂದಿದ್ದಾರೆ. ಚಕ್ರವನ್ನು ಬೇಡಿಸುವುದು ಅಭಿಮನ್ಯುವಿನ ಬಲದ ಬಗ್ಗೆ ಬೇಡಮ್ಮ. ಪವರವಾದರೆ ಹರಣವದಲ್ಲದೆ ಬೆವರತಹೆ ವಾಸವನ ಸಡವೆ. Boy
ಅಭಿಮನ್ಯು ನಿನ್ನಲ್ಲಿ ಸಾಮರ್ಥ್ಯ ಇಲ್ಲ ಅಂತಲ್ಲ, ಆದ್ರೆ ಬರೆದಿರುವಂತಹದ್ದು ಚಕ್ರವ್ಯೂಹ. ಅದರ ಕುರಿತಾಗಿ ನನಗೆ ತಿಳಿದಂತಹ ಅನುಭವದ ಮಾತನ್ನು ನಿನಗೆ ಹೇಳುತ್ತೇನೆ ಮಗನೇ. ಮಗನೇ, ತಗಲಗಿಸುವಂತಹ ಭಾವಾಗ್ನಿಯನ್ನ ಪ್ರವೇಶಿಸಿ ಬದುಕಿ ಬಂದವರಿದ್ದಾರೆ. ಇಂತಹ ಮಾತಿಗೆ ಸಾಕ್ಷಿ. ಅದಕ್ಕೆ ವಿಷಪೂರಿತವಾಗಿರುವಂತಹ ಸರ್ಪದ ಹೆಡೆಯ ಮೇಲೆ ನಲಿದು ನರ್ತಿಸಿ ಏನೂ ಅಪಾಯ ಆಗದೆ ಬದುಕಿದ್ದವರಿದ್ದಾರೆ ಮಗನೇ. ಮಾವನಾಗಿರುವಂತಹ ಕೃಷ್ಣ ಅದರಲ್ಲೂ ವಿಕಟ ಮೃತ್ಯುವಿನ ಬಾಯಿಂದ ಹೋಗಿ ಬದುಕಿ ಬಂದವರಿದ್ದಾರೆ ಮಗನೇ ನಮ್ಮಲ್ಲಿ ಮಾರ್ಕಂಡೇಯ. ಆದರೆ ಈ ಚಕ್ರವ್ಯೂಹವನ್ನ ಪ್ರವೇಶಿಸಿ ಬದುಕಿ ಬಂದವರು ಮತ್ತೊಬ್ಬರಿಲ್ಲ ಮಗನೇ. ಹಾಗಾಗಿ ನೀನಿನ್ನು ಎಳೆಯವ. ಆ ಕಾರಣಕ್ಕಾಗಿ ಬಲಿದಿರುವಂತಹ ಈ ಮೃತ್ಯುವ್ಯೂಹಕ್ಕೆ ಯಾವ ಕಾರಣಕ್ಕೂ ನಿನ್ನ ಬಲಿ ಕೊಡಲಾರೆ. ಸ್ವಯಂಮೇವ ಮೃಗೇಂದ್ರತ ಎಂಬಂತೆ ತನ್ನ ಸತ್ವದಿಂದ ತತ್ವದಿಂದ ಸ್ವತಂತ್ರವಾಗಿ ಕಾಡಿನಲ್ಲಿ ವಿಹರಿಸುವುದು ಮೃಗರಾಜ. ತನ್ನ ದೇಹದಲ್ಲಿ ಕೊಪ್ಪಿದ್ದುದಾಗಿ ತಿಳಿದು ಆನೆ ಒಂದು ಸಿಂಹನಲ್ಲಿ ಸಮರಕ್ಕೆ ನಿಂತರೆ ಕರಿಯ ಕುಂಭಸ್ಥಾನವನ್ನೇ ಭೇದಿಸಬಲ್ಲ ಶಕ್ತಿ ಸಾಮರ್ಥ್ಯ ಉಂಟು. ಹರಿಗೆ ತಾನು ಮರಿ ಎಂಬ ಭಯವಿಲ್ಲ. ಪಾರ್ಥನ ಮಗನಿಗೆ ಶತ್ರುಗಳ ಭೀತಿ ಯಾವ ಕಾಲಕ್ಕೂ ಇಲ್ಲ. ಕುಡಿಲ ಸಂಭವನ ಕೌಟಿಲ್ಯಕ್ಕೆ ತಕ್ಕ ಮುದ್ದರಿತನೆ. ಕಂದ ಕಂದ ಕೇಳಶ್ವತ್ಥಾಮ ಗುರು ಕಂದ ಕೇಳಶ್ವತ್ಥಾಮ ಗುರು ಒಂದಾಗಿ ಇಂದು ಪರಪರಿಯಾಗಿ ಭರವಸೆಯ ಮಾತುಗಳನ್ನ ಆಡ್ತಾ ಇದ್ದೀಯ, ಧೈರ್ಯದ ನುಡಿಗಳನ್ನ ಆಡ್ತಾ ಇದ್ದೀಯ. ಆದ್ರೆ ಕಳುಹಿಸಿಕೊಡುವಂತಹ ನಾನೊಮ್ಮೆ ಯೋಚಿಸಬೇಕಲ್ವ ಮಗ? ಯಾಕೆ ದೊಡ್ಡಪ್ಪ? ಕಾರಣ ಉಂಟಯ್ಯ. ಅಲ್ಲಿದ್ದವರು ಯಾರ್ಯಾರು? ಎಂತವರು? ಅತಿರಥರು, ಮಹಾರಥರು, ಷಡುರಥರು, ಕೃಪಾಚಾರ್ಯರು, ದ್ರೋಣಾಚಾರ್ಯರು, ಅಶ್ವತ್ಥಾಮಾಚಾರ್ಯರು, ಕಲಿಕರ್ಣರು, ಹೀಗೆ ಅನೇಕರು
ಕೂಡಿರುವಂತಹ ಮಹಾಕೋಟೆ ಅದು. ಹೇಳಬೇಕು ಅಂತಂದ್ರೆ ನವಗ್ರಹ ಬಲೋಪಾದಿಯಲ್ಲಿದ್ದವರು. ನವಗ್ರಹಗಳೊಬ್ಬ ಜಾತಕನ ಮೇಲೆ ಪೀಡಿಸುವುದಕ್ಕೆ ಮುಂದಾದಂತಾದ್ರೆ ಜಾತಕನ ಪರಿಸ್ಥಿತಿ ಹೇಳಲಾಗಬಹುದು. ಆ ಕಾರಣಕ್ಕಾಗಿ ನವಗ್ರಹಣೋಪಾದಿಯಲ್ಲಿರುವಂತಹ ಆ ಚಕ್ರವ್ಯೂಹದಲ್ಲಿ ನಿನ್ನನ್ನ ಕಳುಹಿಸಲಾರೆ ಮಗನೇ. ಹಾಗಾಗಿ ಅಪ್ಪಣೆ ಕೊಡುವುದಿಲ್ಲ. ಮುಂದಿನ ಅನಿಗದ ಹಾರುವುದಿಲ್ಲ. ಕಂದ ನಾಳದಿ ಕಟ್ಟಬಹುದೇ ಕುಂಜರವನ್ನು ಉತ್ಸಾಹದಿಂದ ಕೈಕರಿನ ತಿರುವೆಯಾಗಿ ವೀರಾಗಿ ರಣಕ್ಷೇತ್ರಕ್ಕೆ ಹೊರಹೊಮ್ಮಿದವನಾಗಿದ್ದೇನೆ. ನನ್ನ ಆಸೆಗೆ ತಣ್ಣೀರು ಎರಚುವ ಪ್ರಯತ್ನ ಮಾಡಬೇಡಿ. ಬಾಲಕರೆನ್ನುವ ಚಿಂತೆ ಬಿಡಿ. ಅಪ್ಪಣೆ ಕೊಡಿ. ಸಂತೋಷವಾಗಿ ಕುವರನ ಛಲದ ನುಡಿಗುದೆ ಹಿಪ್ಪುತ್ತಲಿ ಕುವರನ ಛಲದ ನುಡಿಗುದೆ ಹಿಪ್ಪುತ್ತಲಿ ಬೆಂಬಲಗೆ ಮೋಗಲೊದಗಿದ ಬಗೆವೆಂದು ಬೆಂಬಲಗೆ ಮೋಗಲೊದಗಿದ ಬಗೆವೆಂದಾಗ ಮೀಲಯವ ತಾನಿದ್ದ ಆಶೀರ್ವಾದ ಮಾಡಿದರೆ ನನ್ನ ಪಾಲಿಗೆ ಶ್ರೀರಕ್ಷೆ. ಅಪ್ಪಣೆ ಕೊಡದ ಇದ್ದರೆ ದುರವೀಳ ನನ್ನ ಪಾಲಿಗೆ ಲಭ್ಯವಿಲ್ಲದ ಇದ್ದರೆ ಯಾರ ಮಾತನ್ನು ಲೆಕ್ಕಿಸುವುದಿಲ್ಲ. ಮಗನೇ, ವಿರೋಚಿತವಾಗಿರುವಂತಹ ನಿನ್ನ ಮಾತನ್ನ ಕೇಳಿ ಬಹಳ ಸಂತೋಷವಾಗ್ತಾ ಉಂಟು ಮಗನೇ. ಆದ್ರೆ ಉತ್ಸಾಹವೇ ತುಂಬಿರುವಂತಹ ನಿನಗೆ ಯಾವ ಕಾರಣಕ್ಕೂ ನಿನ್ನ ಈ ಉತ್ಸಾಹಕ್ಕೆ ತಣ್ಣೀರೆರಚುವಂತಹ ಕಾರ್ಯವನ್ನು ನಾನು ಮಾಡುವುದಿಲ್ಲ. ನೀನೊಬ್ಬನೇ ಹೋಗುವುದಲ್ಲ, ನಿಮ್ಮೊಟ್ಟಿಗೆ ನಾನು ಬರ್ತೇನಂತೆ. ಈಗ ನಿನಗೆ ದೂರ ವೀಳ್ಯವನ್ನ ಕೊಡ್ತಾ ಇದ್ದೇನೆ. ಖಾಲಿಯಾಗಿ ಬಾ ಮಗನೇ. ಎಲ್ಲಿಗೆ ಹೋದೆ ಬಾಲರೇ ಎಲ್ಲಿಗೆ ಹೋದೆ ಬಾಲರೇ ನೀ ಎಲ್ಲಿಗೆ ಹೋದೆ ಬಾಲರೇ ಅದನ್ನ ಕೊಲ್ಲಿ
ನೀ ಹೋಗುವಲ್ಲಿ ಆಶ್ಚರ್ಯವಾಗ್ತಾ ಇದೆ. ವೀರಾವೇಶದಲ್ಲಿ ನೀನು ಹೋಗ್ತಾ ಇದ್ದೀಯ. ಇದನ್ನು ಕಂಡು ಆಶ್ಚರ್ಯವೂ ಹೌದು, ಜೊತೆಗೆ ಆತಂಕವೂ ಹೌದು. ಯಾಕಂದ್ರೆ ಪರಿಸ್ಥಿತಿಯೇ ಹಾಗುಂಟು ಮಗನಿಗೆ. ಪ್ರಕ್ಷುಬ್ಧವಾದಂತಹ ವಾತಾವರಣ, ಯುದ್ಧದ ಸನ್ನಿವೇಶವಲ್ವೇ. ಮನೆಯಿಂದ ಆಚೆ ಹೋದವರು ಎಷ್ಟೊತ್ತಿಗೆ ಬರ್ತಾರೆ ಮನೆಗೆ ಎನ್ನುವಂತಹ ನಿರೀಕ್ಷೆ ನಮ್ದು. ಆತಂಕ ಅದು. ಬರ್ತಾರೋ ಇಲ್ಲವೋ, ಬಂದರು ಹೇಗೆ ಬರ್ತಾರೆ. ಅಂತಹ ಕಾಲದಲ್ಲಿ ನೀನು ಮನೆಯಿಂದ ಹೊರಟು ನಿಂತಿದ್ದೀಯ ಎಂಬಲ್ಲಿಗೆ ಹುಡುಗ ನೀನು, ನನ್ನ ಮಗ ಎಷ್ಟೊಂದು ಸಣ್ಣವನಲ್ಲಿ ನೀನು ಹೊರಟು ನಿಂತಿದ್ದೀಯ ಅಂತಂದ್ರೆ ಆತಂಕ ಸಹಜ. ಅದ್ರ ಜೊತೆಗೆ ಆಶ್ಚರ್ಯ, ಧರಿಸಿರುವಂತ ಯಾವೆಲ್ಲ ಆಯುಧಗಳು, ಯಾವೆಲ್ಲ ಸೀತ ಕವಚಾದಿಗಳು ನೋಡಿ, ಇದನ್ನೆಲ್ಲ ಕಂಡಾವಾಗ ಆಶ್ಚರ್ಯ ನನಗೆ. ಮಗನೇ, ಯಾವುದೊಂದು ಮಹತ್ತರವಾದಂತಹ ಕಾರ್ಯಯುಕ್ತನಾಗಿ ನೀನು ಹೊರಟಿದ್ದೀಯ ಅನ್ನೋದು ನನಗೆ ಅರ್ಥವಾಗ್ತಾ ಇದೆ. ಆದ್ರೆ ಯಾವುದೇ ವಿಷಯವನ್ನು ನನಗೆ ಹೇಳದೆ ಇಲ್ಲಿವರೆಗೆ ಮಾಡಿದವನೇ ಅಲ್ಲ. ಹಾಗಿದ್ರೆ ನನ್ನಲ್ಲೂ ಹೇಳದೇ ಇರುವಂತಹ ಸಲ್ಲದೇ ಆಯಿತು ನಿನಗೆ. ಅಂತ ಸ್ಥಿತಿ ಒದಗಿ ಬಂತೆ, ಅಂತಹ ಅನಿವಾರ್ಯತೆ ಎಲ್ಲಿಗೆ ಹೊರಟಿದ್ದು, ಏನು ವಿಷಯ? ನೀವಾಗಿ ಪ್ರಶ್ನೆ ಮಾಡದಾಗಿದ್ದರು ಹೇಳಬೇಕಾಗೇ ಬಂದವನಮ್ಮ.
ನಿನ್ನ ಆಶೀರ್ವಾದವಮ್ಮ. ಅಮ್ಮ, ಪ್ರಪಂಚದಲ್ಲಿ ಸಾವಿರ ಸಾವಿರ ದೇವರುಗಳಿರಬಹುದು, ಆದರೆ ವ್ಯಕ್ತಿಯಾದನು ಹೆತ್ತ ತಾಯಿಯ ಪ್ರಥಮ ದೇವರಾಗಿರ್ತಾಳೆ. ಹೆತ್ತವೆಯ ಕಾಲಡಿಗೆ ಪ್ರತಿದೇವರುಂಟು, ಕೈ ಮುಗಿದು ತಲೆಬಾಗು ಸ್ವರ್ಗನಿನಗುಂಟು ಅಂತ ಹೇಳಿದ್ರು. ಅಮ್ಮ, ನಿಮ್ಮಲ್ಲೂ ಹೇಳದೆ ಹೋಗುವಂತ ಕಾಟಿನರ ದೇವಿ ನನ್ನದ್ದು. ಹೌದಮ್ಮ, ಧರ್ಮಾಧರ್ಮಗಳ ಸಂಘರ್ಷಾರಂಭವಾಗಿ ದಿನ 12 ಕರೆಯುತ್ತಾ ಇದೆ. ಸತ್ಯದ ಪತ್ತಲ್ಲಿ ಸಾಗುತ್ತಾ ಇದ್ದವರು, ಧರ್ಮವನ್ನು ಧರಿಸಿದವರು, ಆತರು ಕ್ಷಣ ಕ್ಷಣಕ್ಕೂ ನಮ್ಮನ್ನು ಧರ್ಮದ ಮಾರ್ಗದಲ್ಲಿ ತಳ್ಳುವುದಕ್ಕೆ ಕೌರವ ಪ್ರಯಾಸ ಪಟ್ಟ. ಭಗವಾನ್ ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದ ಇದ್ದ ದೆಸೆಯಿಂದ ನಮ್ಮನ್ನು ಎಳ್ಳಿನಷ್ಟು ಕೊಂಕಿಸುವುದಕ್ಕೆ ಅವನಿಂದ ಶಕ್ತನಾಗದೆ ಹೋದ ಶಕ್ತನಾದ ಆತ. ಆಮೇಲೆ ಧರ್ಮವೇ ಗೆಲುತನ ಎನ್ನುವುದನ್ನು ತೋರಿಸುವುದಕ್ಕಾಗಿ ಧರ್ಮಯುದ್ಧ ಆರಂಭವಾಗಿದೆ. ಕುರುಕ್ಷೇತ್ರ ಮಹಾಸಂಗ್ರಾಮ. ಮಾವನಾಗಿರುವಂತಹ ಕೃಷ್ಣ ಪರಮಾತ್ಮ ಸಂಧಾನಕ್ಕೆ ಹೋದಾಗ ಭಗವನ್ ಮಂದಿರದಲ್ಲಿ ಗಂಟೆ ಬಾರಿಸಿದ ಹಾಗೆ ಸಂಗ್ರಾಮವೇ ಸಿದ್ಧ ಎನ್ನುವುದು ಘೋಷಣೆ ಆಯಿತು. ಯುದ್ಧದ ಆರಂಭದಲ್ಲಿ ಕೌರವ ಪಾಳೆಯದಲ್ಲಿ ಅಚ್ಚ ಭೀಷ್ಮಾಚಾರ್ಯರು ಬಂದರು. 10ನೇ ದಿನದಲ್ಲಿ ಶರಶೈಲಿಗೆ ಒರಗಿದರು. ಕೌರವ ವಿಶೇಷವಾದ ಜಯವನ್ನು ಕಾಣಲಿಲ್ಲಮ್ಮ. ಗೆಲುವಿನ ಆಸೆಯನ್ನು ಕೈಬಿಟ್ಟ. ಯಂತ್ರ ತಂತ್ರ ಮುಖೇನವಾದರು ನಾ ಗೆಲ್ಲಬೇಕು, ಕುತಂತ್ರವಾದರೂ ಸರಿಯೇ ನಾ ಗೆಲ್ಲಬೇಕು ಎಂಬ ಹುಚ್ಚು ಕುದುರೆಯ ಬೆನ್ನೇರಿ ಹೊರಟಿದವ ಕುರುಕುಲೇಶ್ವರ. ಮಗನೇ, ಆ ವಿಷಯವನ್ನು ನಾನು ಅರಿತಿದ್ದೇನೆ. ಧರ್ಮದ ಪುನರುತ್ಥಾನವನ್ನು ಮಾಡಬೇಕಿರುವಂತಹ ಸಂಕಲ್ಪದಲ್ಲಿ ಕೃಷ್ಣದೊಳಗೆ ಕಂಡಂತಹ ಕಾರ್ಯಗಳು, ಅದರಲ್ಲಿ ಪಾಂಡವರೆನ್ನುವಂತಹ ಹವ್ಯಸ್ಸುಗಳು ಅದನ್ನು ಉಪಯೋಗಿಸ್ತಾ ಇದ್ದಾರೆ. ಆದ್ರೆ ಹೇಗಾದ್ರೂ ಗೆಲ್ಲಬೇಕು ಎನ್ನುವಂತಹ ಆಸೆಯಲ್ಲಿ ಕೌರವ ಇದ್ದಾರೆ. ಇಲ್ಲಿಯವರೆಗೆ ಜಯ ಲಭಿಸಲಿಲ್ಲ. ಗೆಲುವಿನ ಆಸೆಯನ್ನು ಬಿಡ್ಲಿಲ್ಲ, ಗೆಲ್ಲುವುದಕ್ಕಾಗುವುದಿಲ್ಲ. ಆದ್ರೆ ಹೇಗಾದ್ರೂ ಗೆಲ್ಲಬೇಕು ಎನ್ನುವ ಕಾರಣಕ್ಕಾಗಿ ಏನಾದ್ರೂ ತಂತ್ರ ಬಲಿಯುತ್ತಾರೆ. ಉಭಯಕುಲ ಬಿಲ್ಲೋಜರಾಗಿರುವಂತ ಗುರು ದ್ರೋಣಾಚಾರ್ಯರಿಗೆ ದಳಪತಿತ್ವವನ್ನು ವಹಿಸಿಕೊಟ್ಟ. ಅಮ್ಮ, ಗುರು ದ್ರೋಣರಿಗೆ ದಳಪತಿತ್ವವನ್ನು ವಹಿಸಿಕೊಟ್ಟ ಮೇಲೆ ಗುರು ದ್ರೋಣರು ಮಾಡಿರುವ ಕಾರ್ಯ ಏನ್ ಮಾಡಿದ್ರು? ಅದಲ್ಲ ಅಮ್ಮ.
ನಿಂತ ನೆಲದ ಪ್ರಭಾವವೋ ಮುಂದೆ ಅನ್ನದ ಸ್ವಭಾವವೋ ಗೊತ್ತಿಲ್ಲಮ್ಮ. ಹೆಸರೇ ಸೂಚಿಸುವ ಹಾಗೆ ಅಭೇದ್ಯವಾದ ಚಕ್ರವ್ಯೂಹ ರಚನೆ ಮಾಡಿದ್ದಾರೆ. ಓಹೋ, ಈಗಾಗಲೇ ಎಷ್ಟೋ ವ್ಯೂಹಗಳು ರಚನೆಗೊಂಡಿದೆ. ಆದ್ರೆ ಚಕ್ರವ್ಯೂಹ ಇದುವರೆಗೆ ಭಾರತ ಯುದ್ಧದಲ್ಲಿ ನಿಪುಣರಾಗಿರುವಂತಹ ಅದೆಷ್ಟೋ ಸೈನಿಕರು, ಅದೆಷ್ಟೋ ಮೇಧಾವಿಗಳು ಪಟುಪಟರು, ಅದರಲ್ಲಿಯೂ ಭೀಷ್ಮಾಚಾರ್ಯರ ನೇತೃತ್ವದಲ್ಲಿ ಅವರ ವಿಶೇಷವಾದಂತಹ ದಳಪತಿತ್ವದಲ್ಲಿ ಅನೇಕ ವ್ಯೂಹಗಳನ್ನು ರಚಿಸುತ್ತುಂಟು. ಹಾಗಿದ್ರೆ ದ್ರೋಣರು ವಿಲ್ಲೋಜರವರು ಅವರು ವಿಶೇಷವಾದಂತಹ ವ್ಯೂಹವನ್ನು ಚಾಪದಿಂದಲೂ ನಿಗ್ರಹಿಸಬಲ್ಲಂತ ಸಾಮರ್ಥ್ಯ ಇದ್ದವರು ನಿರ್ವಾಣದಂತೆ ಚಕ್ರವ್ಯೂಹವನ್ನು ರಚನೆ ಮಾಡಿದ್ದಾರೆ. ಪಾಂಡವರಿಗೆ ಅಪ್ಪಣೆ ಕೊಟ್ಟಿದ್ದಾರೆ. ಎಷ್ಟು ಬುದ್ಧಿವಂತಿಕೆ ನೋಡಿ, ಮಾವನನ್ನು ಅಪ್ಪನನ್ನು ದಿಕ್ಕು ತಪ್ಪಿಸಿದ್ದಾರೆ. ಕಾರಣ ಅಪ್ಪ ಇದಕ್ಕೆ ಶಕ್ತಿ ಎನ್ನುವುದು ಲೋಕವೇ ಕೊಂಡಾಡಿಕೊಂಡಂತ ಮಾತು ತಿಳಿದಷ್ಟೇ. ಆಮೇಲೆ ಪಾಂಡವರಲ್ಲಿ ಯಾರು ಹೋಗುವುದು ಎಂಬಂತ ಪ್ರಶ್ನೆಗೆ ಸಮಸ್ಯೆ ಹುಟ್ಟಿಕೊಂಡಿದ್ದಮ್ಮ. ದೊಡ್ಡಪ್ಪ ಭೀಮಸೇನರು ಹೋದರು. ಕೋಟೆ ಒಳನುಗ್ಗುವುದಿರಲಿ, ಸನಿಯೂ ಹೋಗುವುದಕ್ಕೆ ಅಸಹಾಯಕರಾಗಿತ್ತು. ಆಮೇಲೆ ದೊಡ್ಡಪ್ಪನಿಗೆ ಕಟ್ಟದಂತ ಬಂದು ಅಪ್ಪಳಿಸಿರುವ ಪ್ರಶ್ನೆ ತಾಯಿ ವ್ಯೂಹವನ್ನು ಗೆಲ್ಲವಲ್ಲ, ದ್ರೋಣರನ್ನು ಜಯಿಸಬಲ್ಲ, ಪಟುಪಟರು ಯಾರೆಂಬ ವಜ್ರದಂತ ಬಂದು ಅಪ್ಪಳಿಸಿರುವಂತ ಪ್ರಶ್ನೆಗೆ ವಜ್ರದ ಕಿಡಿಯಂತ ಉತ್ತರ ಸಿದ್ಧವಾಗಿಯೇ ಇತ್ತಮ್ಮ. ಉತ್ತರ ರೂಪವಾಗಿ ಅಭಿಮನ್ಯು ಹೊರಟ ಮುಂಗೈ ಸರಪಣಿಯನ್ನು ಸರಿಸಿ ನಿಂತ ದೊಡ್ಡಪ್ಪನಿಂದ ದುರವೀಳ್ಯವನ್ನು ಪಡೆದು ಬಂದ ಚಕ್ರವ್ಯೂಹವನ್ನು ಪುಡಿಗೈದು ಅಲ್ಲಿನ ಪಾಲಿಗೆ ಮತ್ತೆ ಆಗುವುದಕ್ಕೆ ಹೊರಟಿದ್ದವನಾದ ಇದ್ದೇನೆ. ಮಕ್ಕಳ ಉತ್ಕರ್ಷದ ಬದುಕಿಗೆ ಮಾತ್ರ ದೇವತೆ ಆಶೀರ್ವಾದ ಶ್ರೀರಕ್ಷೆ ಅಂತಲ್ವೇ ನಮ್ಮ ಸಮರಕ್ಕೆ ಹೊರಟವ ನಾನು ವಿಜಯ ಭವ ಎನ್ನುವುದಾಗಿ ಹರಸಿ ಹಾರೈಸಿ ಮಗನೇ ಎದಗಿಂತ ಬುದ್ಧಿ ಬಂತು ಕಂದ ಕಂದ ಎದಗಿಂತ ಬುದ್ಧಿ ಬಂತು ಎದಗಿಂತ ಬುದ್ಧಿ ಬಂತು ಕಂದ ಕಂದ ನಿನಗೆ ಪ್ರೀತಿಯೇನೋ ಮಗನ ಬಗೆ ಕಂದ ಕಂದ ನಿನಗೆ ಪ್ರೀತಿಯೇನೋ ಮಗನ ಬಗೆ ಕಂದ ಕಂದ ಎದಗಿಂತ ಬುದ್ಧಿ ಬಂತು ಕಂದ ಕಂದ ಮಗನೇ. ನೀನು ವಿಷಯವನ್ನು ಹೇಳುವಾಗ ಕುತೂಹಲ ಭರಿಸಲಾಗಿ ನಾನು ಕಿವಿಯರಳಿಸಿ ನಿಂತದ್ದು ಸರಿ. ಆದರೆ ಕೊನೆಗೆ ತಂದು ನಿಲ್ಲಿಸಿದ್ದು ಯುದ್ಧಕ್ಕೆ ನಾನು ಹೊರಟು ನಿಂತಿದ್ದೇನೆ. ನಾನು ಹೊರಟಿದ್ದೇನೆ ಮಗನೇ, ನೀನೇ ಹೇಳಿದ ಹಾಗೆ ಯುದ್ಧ ಕ್ಷೇತ್ರ ನಿನಗೆ ಹೊಸದಲ್ಲ. ಸರಿ. ಆದ್ರೆ ಈಗ ನೀನು ಹೋಗ್ತಾ ಇರುವ ವಿಷಯ ಅದು ಹೊಸತು. ಯಾಕಂದ್ರೆ
ಹೋಗ್ತಾ ಇರುವುದು ನಮ್ಮ ಪ್ರತಿನಿಧಿಯಾಗಿ ನೀನು ಹಾ ಯುದ್ಧ ಅಂತ ಹೇಳಿದ್ರೆ ಸುಲಭ ಅಂತ ಭಾವಿಸಿದ್ಯಾ ಮಗ? ಆಹಾ. ಮೊನ್ನೆ ನೀನು ಹೋದದ್ದು ಅಜ್ಜನ ಎದುರಿಗೆ, ಹೌದು. ಇನ್ನು ಹಾಗಲ್ಲ. ಹಾ ನೋಡು, ಬದುಕು ಅಂತ ಹೇಳಿದ್ರೆ ಬೆಲ್ಲಕ್ಕಿಂತಲೂ ಸವಿ ಅಂತ ಹೇಳಿದ್ರು. ಸರಿ. ಹುಟ್ಟಿರುವಂತಹ ಮನುಷ್ಯ ಬದುಕಬೇಕೆನ್ನುವ ಕಾರಣಕ್ಕಾಗಿಯೇ ಹಾ. ಏನೆಲ್ಲವನ್ನು ಮಾಡ್ತಾನೆ. ಹಾ ಬದುಕು ಬೆಲ್ಲಕ್ಕಿಂತಲೂ ಸವಿ. ಸರಿ. ಅದರ ಜೊತೆಗೆ ಹಾ. ಬೀದಿ ಬದಿಯಲ್ಲಿ ಕುಳಿತಿರುವಂತಹ ಯಾವುದೋ ಒಬ್ಬ ಕೈಕಾಲುಗಳನ್ನು ಕಳ್ಕೊಂಡಿರುವಂತಹ ಒಬ್ಬ ಹೆಳವನನ್ನು ಕುರುಡನನ್ನು ನೋಡು ನೀನು. ಏನಾದರೂ ಕೊಡಿ, ಎಷ್ಟಾದರೂ ಕೊಡಿ ಎನ್ನುವುದಾಗಿ ಬೇಡಿಯಾದರೂ ಬದುಕಬೇಕೆನ್ನುವಂತಹ ಆಸೆಯನ್ನು ಹೊಂದಿರ್ತಾನೆ. ಸರಿ. ಅಂಥದ್ರಲ್ಲಿ ಹಾ. ನೀನು ಹಾಗಲ್ಲ. ಮತ್ತೆ ಇರುವಂತಹ ಬಂಗಾರದ ಬದುಕನ್ನು ಬದಿಗೊತ್ತಿ ಹಾ. ಯುದ್ಧ ಕ್ಷೇತ್ರಕ್ಕೆ ಹೋಗ್ತೇನೆ ಅಂತ ಹೇಳಿದೆಲ್ಲ, ಹಾ. ಅದು ಸುಲಭ ಅಂತ ಭಾವಿಸಿದ್ದೆ. ಮತ್ತೇನು? ಯುದ್ಧ ಕ್ಷೇತ್ರ ಅಂತ ಹೇಳಿದ್ರೆ ಹಾ. ಮೃತ್ಯು ದೇವತೆಗೆಲ್ಲ ಕೆನ್ನಾಲಿಗೆಯನ್ನು ಹಾಸಿ ಹಾ. ರಕ್ತವನ್ನು ಹೀರುವುದಕ್ಕಾಗಿ ನಡೆದಿಟ್ಟಂತಹ ದೊಡ್ಡ ಗುಹೆಯ ಹಾಗೆ. ಹಾ. ಮಗನೇ, ಹಾ. ಅಲ್ಲಿ ಸಾಮಾನ್ಯದವರಿಲ್ಲ, ಹಾ. ಕರುಣಾದಿ ಪಟು ಭಟರಿದ್ದಾರೆ. ಅದಕ್ಕೆ ಎನ್ನುವುದು ಬೆಲ್ಲ. ಹುಟ್ಟುವುದು ಯಾಕೆ ಅಂತ ಪ್ರಶ್ನೆ ಮಾಡಿದ್ರೆ ಇರುವ ಉತ್ತರ ಸಾಯುವುದಕ್ಕಾಗಿ 3 ದಿವಸ ಬದುಕಾದ್ರೂ ಗಮನಿಸ್ತಿರ್ಬೇಕು. ಹಾ. ಬಿಡು ತಾಯಿಯ ಧಡಿಗ ಕರ್ಣಾದ್ಯರ ಮದುವೆಯನ್ನು ನಿಮಿಷದಲ್ಲಿ ಜಯ ಲಲನೆಯ ಮುಡಿಗೆ ಕೈ ಹಿಡಿದು ಅಷ್ಟು ಸುಲಭ ಅಲ್ಲ ಮಗನೇ. ಸರಸವಲ್ಲ ಸಮರವಿರುವುದು ಕಂದ ಸರಸವಲ್ಲ ಸಮರವಿರುವುದು, ಸರಸವಲ್ಲ ಸಮರವಿರುವುದು ಕಂದ ಸರಸವಲ್ಲ ಸಮರವಿರುವುದು ಕಂದ ಕಲಶ ದ್ರೋಣಾಚಾರ್ಯರು ನಡೆಸಿರುವಂತಹ ವಿಶೇಷವಾದಂತಹ ಚಕ್ರವ್ಯೂಹ ಹೌದು. ಸರಿ. ಕಮ್ಮರಿ ಯೋಜ ಅಂತ ಅವರನ್ನು ಕರೆದರು. ಹಾ. ಕಮ್ಮರಿ ಯೋಜನೆ ಕೊಟ್ಟಿದ್ದ ಕೌಶಲ್ಯದ ಕೋಟೆ ಅದು. ಶಾಪಾದ ಪೀಶರಾದ ಹೌದು. ಎರಡರೂ ಶಕ್ತರವರು. ಹಾ. ಯಾಕೆ? ಯಾಕೆ? ಯುದ್ಧ ವಿದ್ಯೆಯನ್ನು ಬಲ್ಲವರನ್ನು ಮೀರಿಸುವರು ಮತ್ತೊಬ್ಬರಿಲ್ಲ. ಹೌದಮ್ಮ. ಉಭಯ ಕುಲದವರಿಗೂ ಹಾ ಬಿಲ್ ವಿದ್ಯೆಯನ್ನು ಹೇಳಿಕೊಟ್ಟವರು ಅವರು. ಹೌದು. ಅದರ ಜೊತೆಗೆ ಹಾ. ಬ್ರಾಹ್ಮಣರಾದ್ರಿಂದ ಶಪಿಸಿಯೂ ಸಾಯಿಸುವಂತಹ ಸಾಮರ್ಥ್ಯ ಹೊಂದಿದ್ದಾರೆ. ಎಂತವರಿಗೆ ಅಂತವರು ಹಾ ಕಲಾಶಾಸ್ತ್ರಗಳನ್ನಾಗಿರಲ್ಲ ಭವಗರಿಂದ ಮುರಿದು ನಿಂತು ಅಂತಾದ್ರೆ ಪ್ರತ್ಯಕ್ಷ ಪರಶಿವವನ್ನು ಸಹಿತವಾಗಿ ಅವರನ್ನು ಗೆಲ್ಲುವುದಕ್ಕೆ ಅಸಾಧ್ಯ. ಅಂಥದ್ರಲ್ಲಿ ನೀನು ಹೋಗಿ ಜಯಿಸ್ತೀಯ ಅಂತ ಹೇಳಿದ್ರೆ ಸುಲಭವೇ. ನಾನು ಹುಟ್ಟಿದ ವಂಶ ಯಾರ್ದಮ್ಮ? ಸುಭದ್ರರಂಧನಾಗಿದ್ದೇನೆ. ಸಮರ್ಥತೆ ಪಥದಲ್ಲಿ ಸಾಗಬೇಕು ಅಂತ ಆದ್ರೆ ವೀರೋಚಿತವಾದ ಕಾರ್ಯವೇ ಮಾಡಬೇಕು. ಬಿಡಿ ಅಮ್ಮ, ಎಂತ ಮಲ್ಲ ಭಟರು ನನ್ನ ಮುಂಭಾಗ ಬಂದರು, ಅವರನ್ನೆಲ್ಲ ಪಕ್ಕು ಬಡಿದ್ದೇನೆ. ನೀತಿಯಲ್ಲ ಪೋಪುದಿಂದು, ನೀತಿಯಲ್ಲ ಪೋಪುದಿಂದು ಕಂದ ನೀತಿಯಲ್ಲ ಪೋಪುದಿಂದು, ನೀತಿಯಲ್ಲ ಪೋಪುದಿಂದು ಕಂದ ಕಂದ ಕಂದ
ಕರ್ತವ್ಯವನ್ನು ಮಾಡಬೇಕು, ಹೌದು. ಕರ್ತವ್ಯ ಹೌದು. ಹಾಗಂತ ಎಲ್ಲಿ ಯಾವಾಗ ಹೇಗೆ ಅಂತ ಉಂಟು. ಈ ಕೆಲವು ಮಕ್ಕಳೇ ಹಾಗೆ, ಹೇಗೆ? ಸಣ್ಣವರಿರುವಾಗ ತಾಯಿಯನ್ನು ಪೀಡಿಸ್ತಾರೆ, ಹೇಗೆ ಹೇಗೆ? ಅನ್ನ ತಿನ್ನುವುದಿಲ್ಲ. ಹೌದು. ವರ್ಷ ಆದ ಮೇಲೂ ತಾಯಿಯನ್ನು ಪೀಡಿಸ್ತಾರೆ, ಹೇಗೆ ಹೇಗೆ? ಅನ್ನ ಹಾಕುವುದಿಲ್ಲ ಅಂತ. ಅಂತವನು. ಹಾಗಲ್ಲ, ನೀನ್ ಹಾಗೆ ಮಾಡ್ತೀಯ ಅಂತಲ್ಲ. ಆದ್ರೆ ಮಕ್ಕಳಾದವರು ತಂದೆ ತಾಯಿಗಳ ದುಃಖಕ್ಕೆ ಕಾರಣರಾಗಬಾರದು. ಅವರನ್ನ ಆದಷ್ಟು ಸಂತೋಷವಿರಿಸುವಂತಹ ಪ್ರಯತ್ನವನ್ನು ಮಾಡಬೇಕು. ಮಗನೇ, ಒಂದು ಮರದಲ್ಲಿ ಒಂದೇ ಮಿಡಿ ಕಾಯಿ ಹೂವು ಹಣ್ಣುಗಳೆಲ್ಲ ಆಗುವುದಿಲ್ಲ. ಅದು ಕಾಲಕ್ರಮೇಣವಾಗಿ ಬದಲಾಗುತ್ತಾ ಹೋಗ್ತದೆ. ಸರಿಯಮ್ಮ. ಈ ಸಮಾಜದ ಯಾವೆಲ್ಲ ವಿಷಯಗಳು ಹಾಗೆ, ವ್ಯಕ್ತಿಯೊಬ್ಬನ ಜೀವನದಲ್ಲಿ ಬರುವಂತಹ ಯಾವೆಲ್ಲ ಸಂಸ್ಕಾರಗಳು, ಯಾವೆಲ್ಲ ವಿಷಯಗಳು ಹಾಗೆ ಕಾಲಕ್ಕೆ ತಕ್ಕ ಹಾಗೆ ಬದಲಾಗುತ್ತಾ ಹೋಗ್ಬೇಕು. ಹುಟ್ಟಿದವ ಸಾಯುವುದು ಸಹಜ ಮಗನೇ. ಹಾಗಂತ ಆ ಸಾವಿನ ಸಾರ್ಥಕತೆ ಇರಬೇಕು. ಅದು ಹೇಗೆ ಬರಬೇಕು ಹಾಗೆ ಬರಬೇಕು. ಅಪಘಾತ ಮೃತ್ಯು ಆಗಬಾರದು, ಅಕಾಲ ಮೃತ್ಯು ಆಗಬಾರದು. ಹೌದು. ಹಾಗಾಗಿ ಸರಿಯಾದ ಅದಕ್ಕೊಂದು ಅರ್ಥ ಬರಬೇಕು. ಅದರ ಜೊತೆಗೆ ಈ ಲೋಕದಲ್ಲಿ ತಂದೆ ತಾಯಿಗಳಿಗಿಂತ ನಿಸ್ವಾರ್ಥಿಗಳು ಮಕ್ಕಳ ವಿಷಯದಲ್ಲಿ ಯಾರು ಇಲ್ಲ ಅಂತ ಹೇಳಿದ್ರು. ಆದ್ರೆ ಅವರಿಗೂ ಒಂದು ಸ್ವಾರ್ಥವಿರ್ತದೆ. ಯಾವುದದು? ಕೊನೆಯ ಕ್ಷಣಕ್ಕೆ ನಾವು ಸತ್ತ ಮೇಲೆ ನಮ್ಮ ಹೆಣ ನಮ್ಮ ಮಕ್ಕಳ ಹೆಗಲ ಮೇಲೆ ಹೋಗ್ಲಿ ಎನ್ನುವಂತ ಒಂದು ಸ್ವಾರ್ಥವಾದ್ರೂ ಇರ್ತದೆ. ನಮಗೂ ಹಾಗೆ ಮಗನೇ. ಆದ್ರೆ ತಂದೆ ತಾಯಿಗಳ ಹೆಗಲ ಮೇಲೆ ಮಕ್ಕಳ ಹೆಣ ಹೋಗ್ತದೆ ಅಂತಾದ್ರೆ ಅದನ್ನು ಗ್ರಹಿಸುವುದಕ್ಕೂ ಕಷ್ಟವಾದಂತಹ ವಿಷಯ, ಕಲ್ಪಿಸಿಕೊಳ್ಳುವುದಕ್ಕೆ ಕಷ್ಟವಾದಂತಹ ವಿಷಯ. ಮಗನೇ, ಹೊರಟು ನಿಂತಿದ್ದೀಯ ನೀನು, ತಡೆದ್ರೆ ಸರಿಯಾಗ್ಲಿಕ್ಕಿಲ್ಲ. ಯಾಕೆ? ಪ್ರಾರ್ಥನಾ ಸತಿ ನಾನು. ಹೌದು. ಈ ಪ್ರಪಂಚದಲ್ಲಿ ಬಿಲಿ ವಿದ್ಯೆಯ ಯುದ್ಧವು ಎಂದ ಕ್ಷಣಕ್ಕೆ ಒಮ್ಮೆ ನೆನಪಾಗುವಂತಹ ಹೆಸರು ಯಾರದ್ದು? ಭೂಲೋಕದಲ್ಲಿಯೂ ಭೂಲೋಕದ ಗಂಡು ನಿಲ್ಲಿಸುವ ಪಾರ್ಥ, ವೀರಪಾರ್ಥ. ಅವನ ಸತಿಯಾಗಿ ಯುದ್ಧಕ್ಕೆ ಹೋಗುವವನನ್ನು ನಾನು ಹಿಮ್ಮೆಟ್ಟಿಸ್ತೇನೆ ಅಂತಾದ್ರೆ, ತಡೆಯುತ್ತೇನೆ ಅಂತಾದ್ರೆ ಅರ್ಥ ಉಂಟೆ ಅದಕ್ಕೆ. ಆದ್ರೆ ಕರಳ ಕುಡಿಯಲು ಕಲಿಸಿಕೊಡುವುದಕ್ಕೆ ಯಾವ ತಾಯಿಯಿಂದ ತಾನೇ ಸಾಧ್ಯ ಹೇಳು? ಮಗನೇ, ಬಿಟ್ಟ ಬಾಣ ಆಗಿ ಹೋದ ಸ್ವಪ್ನ, ಆಡಿದ ಮಾತು, ವಿಚಾರ ಪ್ರಯಾಣ, ಸಮುದ್ರಯಾನ, ಇವುಗಳಿಗೆಲ್ಲ ಹಿಂದಿರುಗಿ ಬರ್ತದೆ. ಒಮ್ಮೆ ಆದದ್ದು ಮತ್ತೊಮ್ಮೆ ಸಿಗ್ತದೆ ಅಂತ ಹೇಳಿಕ್ಕಾಗುವುದಿಲ್ಲ. ಯಾವ ಸಾಕ್ಷ್ಯಾಧಾರಗಳು ಇಲ್ಲ. ಹೌದು. ಹಾಗಾಗಿ ಹೊರಟು ನಿಂತ ನೀನು ಹಿಂದಿರುಗಿ ಬಂದು. ಹಾಗಾಗಿ ನನಗೆ ಕೇಳಿಕೊಳ್ಳುವುದು ನಾನು, ಮಗನೇ, ಈ ಪ್ರಪಂಚದ ಬೆಳಕನ್ನು ಮೊತ್ತ ಮೊದಲಿಗೆ ತೋರಿಸಿದವಳು ನಾನು. ನಿನ್ನ ಬಾಯಿ ಮೊದಲ ತುತ್ತನಿತ್ತವಳು ನಾನು. ನಿನ್ನ ಕೆನ್ನೆಗೆ ಮೊದಲ ಮುತ್ತನ್ನು ಕೊಟ್ಟವಳು ನಾನು. ಹಾಗೆ ಯುದ್ಧ ಕ್ಷೇತ್ರಕ್ಕೆ ಹೋಗಿ ಮಹತ್ ಸಾಧನೆ ಮಾಡಬೇಕು ಅಂತ ನಿಂತಿರುವಂತ ನಿನ್ನ ಕೃತಿಯ ಮೊದಲ ತುತ್ತು ನನ್ನ ಕತ್ತಾಗಬೇಕು. ಮಗನೇ, ನನ್ನನ್ನು ತಡೆವರೆ ತಡೆವರೆ ಎಲೆತ ನುಡಿವರೆ ತಡೆವರೆ ಎಲೆತಾಯೇ ಈ ಪವಿರ ನುಡಿವರೆ ರಣವಲ್ಲ ಜಯದೊಡನೆ ಕರುಗದೆ ರಣವಲ್ಲ ಜಯದೊಡನೆ ಕರುಗದೆ ಮರುಗುವರೆ ರಣವಲ್ಲ ಜಯದೊಡನೆ ಕರುಗದೆ ಮರುಗುವರೆ ನೀನೆಂದ ಮರುಗುವರೆ ನೀನೆಂದ ಅಭಿಮನ್ಯು ತಡೆವರೆ ಎಲೆತಾಯಿ ಅಮ್ಮ ಇನ್ನು ಒಂದು ಮಾತಾಡಿದ ಅಭಿಮನ್ಯುವಿನ ಮೇಲೆ ಆಣ ಉತ್ತಮ್ಮ. ಏನಮ್ಮ ಇದು? ಜನಸಾಮಾನ್ಯರ ನಾರಿಯರ ಬಾಯಿಂದ ಬರಬೇಕಾದಂತ ಮಾತು ಚಂದ್ರವಂಶದ ಸೊಸೆಯ ಬಾಯಿಂದ ಬರುತ್ತೆ. ಬಂದರೆ
ಅದು ಶೋಭೆ ಏನಮ್ಮ. ನನ್ನ ಆಶೋತ್ತರವನ್ನು ಈಡೇರಿಸಬೇಕೆಂಬ ಉದ್ದೇಶದಿಂದಲೇ ನಿಮ್ಮ ತಲೆ ಕಳೆದು ಹೋಗುವುದಕ್ಕೆ ನಾನೇನು ಭಾರ್ಗವರಾಮನೇನಮ್ಮ. ಅವರಾದರೂ ಹೆತ್ತ ತಾಯಿಯ ತಲೆ ಕಳೆಯುವುದರ ದ್ವಾರ ಮತ್ತೆ ಪುನಃ ಬದುಕಿಸಿಕೊಂಡರು. ಅಭಿಮನ್ಯುಗೆ ಆ ಶಕ್ತಿ ಇಲ್ಲಮ್ಮ. ಅಮ್ಮ, ನಮಗೆ ಹುಟ್ಟಿಕೊಂಡಂತಹ ಸಂದಿಗ್ಧತೆಯಂತ ಸಮಸ್ಯೆಗೆ ನಮ್ಮ ತಲೆ ಕಳೆದುಕೊಳ್ಳುತ್ತಾ ಇದ್ದರೆ ಪ್ರಪಂಚದಲ್ಲಿ ಯಾರಿಗೂ ಸಮಸ್ಯೆ ಇರೋದು ಉಲ್ಬಣವಾಗ್ತಾ ಇರಲಿಲ್ಲ, ಮತ್ತೆ ಪ್ರಶ್ನೆಗಳು ಹುಟ್ಟುತ್ತಾ ಇರಲಿಲ್ಲ. ಸಮಸ್ಯೆಯನ್ನು ಎದುರಿಸುತ್ತಾ ಸಾಗುವುದು ನಿಜವಾದ ಬದುಕು ಅಂತ ಹೇಳಿದ್ರಮ್ಮ. ಆ ಬದುಕಿನಲ್ಲಿ ಸಾಗಬೇಕು ನಾವು. ಲೋಕಕ್ಕೆ ಆದರ್ಶ ಸದೃಶರಾಗಿ ನಾವೆಲ್ಲ ಬದುಕಿದವರಮ್ಮ. ನಮ್ಮನ್ನು ಆದರ್ಶಪ್ರಾಯರಿಂದಾಗಿ ಲೋಕ ಕೊಂಡಾಡಿದೆ. ನನ್ನ ವೀರವಾಣಿಯನ್ನು ಕೇಳಿ ಹರಸಿ ಹಾರೈಸಿ ಕಳುಹಬೇಕಿತ್ತು. ಹೋಗು ಮಗನೇ, ನಮಗಾದ ಅನ್ಯಾಯಕ್ಕೆ ತಕ್ಕ ಪ್ರತಿಕಾರ ಎಸಗು ಮಗ. ದೊಡ್ಡಮ್ಮನಿಗಾದಂಥ ಅವಮಾನಕ್ಕೆ ನಿನ್ನಿಂದಲೇ ಪ್ರತಿಕಾರ ತೀರಿಸು ಎನ್ನುವುದಾಗಿ ಅದನ್ನು ಮಾಡದೆ ಮರುಗುತ್ತಾ ಇದ್ದೀರಿ. ಕಾಪಟ್ಟಿತನದಿಂದ ನಮಗೆ ದೂತ ಕರೆಸಿ ಕಾಡಿಗಟ್ಟಿದ್ರಲ್ಲ, ಅಧರ್ಮಿಗಳಾದ ದುಷ್ಟರಿಗೆ ಶರದ ಮುಖೇನವಾಗಿ ನೀನು ಉತ್ತರ ಕೊಡು ಮಗನ ಎನ್ನುವುದಾಗಿ ಕಳುಹುವುದನ್ನು ಬಿಟ್ಟು ಈ ಪರಿ ನುಡಿತೀರಿ ನಮ್ಮ. ಯಾಕಮ್ಮ, ನಿಮ್ಮ ಯೋಗ್ಯತೆ ಏನು, ನೀವೆನ್ನುವುದು ಏನೆನ್ನುವುದನ್ನು ಮಗನಾಗಿ ನಾನು ಹೇಳಬೇಕಾದ ಅನಿವಾರ್ಯತೆಯೋ ಪ್ರಮೇಯವೂ ಇಲ್ಲ. ಜಗದಾದಿ ದೇವ ಶ್ರೀಕೃಷ್ಣನ ಮುದ್ದು ಮಗಿನಿ ನೀವು. ಫಲಕ್ಕೆ ಮತ್ತೊಂದು ಹೆಸರೇ ಬಲರಾಮ ಪ್ರಭುವಿನ ಪ್ರೀತಿಯ ಸಹೋದರಿ ನೀವು. ಚಂದ್ರ ವಂಶದ ಸೊಸೆ ನೀವು. ವೀರಪಾರ್ಥನು ಸತಿ ನೀವು. ಭಾರತ ರತ್ನ ಎಂಬ ನೆಗಟ್ಟಿಗೆ ಪಾತ್ರನಾದ ವೀರಾಭಿಮನ್ಯನ ತಾಯಿ ನೀವು. ನಾನೇನು ಯುದ್ಧಕ್ಕೆ ಹೋಗುವುದು ಹೊಸತಲ್ಲ ತಾನೆ. ಮೊನ್ನೆ ದಿವಸ ನನ್ನ ಪರಾಕ್ರಮವನ್ನು ಅಜ್ಜನ ಮುಂಭಾಗದಲ್ಲಿ ತೋರಿಸಿದ್ದೇನೆ. ಅಜ್ಜ ಭೀಷ್ಮಾಚಾರ್ಯರೇ ಮೆಚ್ಚಿಕೊಂಡಿದ್ದಾರೆ. ಇನ್ನು ಕೌರವರು ಯಾವ ಮಹಾಲಕ್ಕ? ಯಾಕಮ್ಮ ಸ್ವಾರ್ಥ? ಮೊಟ್ಟೆ ಒಡೆದು ಬಂದ ಪುಟ್ಟ ಹಕ್ಕಿ ಮರಿಗೆ ಹಾರುವುದಕ್ಕೆ ತಾಯಿ ಹಕ್ಕಿ ತನ್ನ ರೆಕ್ಕೆಯಿಂದ ಪ್ರೋತ್ಸಾಹ ಕೊಡ್ತದೆ. ಹಾರು ಹಾರು ಗಗನ ಎತ್ತರಕ್ಕೆ ನೀ ಹಾರು ಎನ್ನುವುದಾಗಿ. ನಿನ್ನ ಮಗನನ್ನು ಬಚ್ಚಿಟ್ಟುಕೊಳ್ಳುವ ಸ್ವಾರ್ಥ ನಿನಗ್ಯಾಕಮ್ಮ? ಯುದ್ಧ ಕ್ಷೇತ್ರದತ್ತ ಒಮ್ಮೆ ಗಮನ ಹರಿಸಿ ಅಮ್ಮ. ನಿಮಗೆ ಗೊತ್ತಿಲ್ಲ ಅಂತೇಳಿ ಅಲ್ಲ, ಅದ ಆ ಅಜ್ಜನ ಕೂಗು ನಿಮಗೆ ಕೇಳಿಸುತ್ತಾ ಇದೆ ತಾನೆ, ಆ ಕಣ್ಣೀರು ಕಾಣಿಸುತ್ತಾ ಇದೆ ತಾನೆ. ಅವನ ಮೊಮ್ಮಗ ಇಂದು ಸಮರ ಭೂಮಿಯಲ್ಲಿ ಸತ್ತು ಹೋಗಿದ್ದಾನಮ್ಮ. ಅಜ್ಜನ ಯಾವ ಲಾಭಕ್ಕಾಗಿ ಅಲ್ಲ, ಮೊಮ್ಮಗನ ಉದ್ಧಾರಕ್ಕಾಗಿ ಅಲ್ಲ, ಭಾರತವನ್ನು ಉಳಿಸುವುದಕ್ಕಾಗಿ, ಧರ್ಮ ಯುದ್ಧಕ್ಕಾಗಿ ಅವನ ಪ್ರಾಣತ್ಯಾಗ ಮಾಡಿದ್ದಾನಮ್ಮ. ಅಜ್ಜನ ಉರುಗೋಲಾಗಿ ಬದುಕುತ್ತಿರುವಂತ ಮೊಮ್ಮಗ ಇಂದು ಹೆಣವಾಗಿ ಬಿಟ್ಟಿದ್ದಾನೆ. ಅವನ ಹೆಣದ ಮೇಲೆ ಬಿದ್ದು ಒತ್ತಾಡುವ ಅಜ್ಜನ ಕೂಗು ಅರಣ್ಯರಾಜನ. ಮುಂದ್ಯಾರಮ್ಮ ಬಿಟ್ಟು ಅದೇ ನೋಡಿ, ತನ್ನ ಮಗನನ್ನು ಕಳೆದುಕೊಂಡ ತಾಯಿ ನಿಮ್ಮ ಹಾಗೆ. ತಾಯಿ ಹೆತ್ತ ಮಗವ, ಕರುಳ ಬಂಧನ ಉಂಟು. ಹಸ್ತಿನಿಯ ಸೊಸೆಯಲ್ಲ ಅವಳು, ಹಸ್ತಿನಾವತಿಯ ಮಗಳಲ್ಲ, ಹಸ್ತಿನಾವತಿಯ ಬಂಧುವಲ್ಲ, ಹಸ್ತಿನಾವತಿಗೆ ಸಂಬಂಧವಿಲ್ಲದ ಹೆಣ್ಣು. ತನ್ನ ಮಗನನ್ನು ಬಲಿದಾನ ಮಾಡಿದಾಳೆ. ಯಾಕಾಗಿ? ಧರ್ಮವನ್ನು ಉತ್ತರಿಸುವುದಕ್ಕಾಗಿ. ಆ ಮಗು ಹೆಣವಾಗಿ ಬಿದ್ದಿದೆ. ಆಜೀವ ಹೆಣವಾಗಿ ಬಿದ್ದಿರುವಾಗ ಸಮರ್ಥನಾದ ಅಭಿಮನ್ಯುವಿನ ಯಾಕಮ್ಮ ಬಚ್ಚಿರ್ತಾ ಇದ್ದೀರಿ? ಒಮ್ಮೆ ಅಲ್ಲಿ ನೋಡಿ ತಾಯಿ, ಮದುವೆಯಾಗಿ ಒಂದಿಷ್ಟು ವರ್ಷಗಳು ಮಾತ್ರ ಕಳೆದಿದೆ. ಬದುಕಿನ ಹೊಂಗನಸುಗಳನ್ನು ಕಾಣುತ್ತಾ ಕಾಣುತ್ತಾ ಇರುವ ಸಂದರ್ಭ, ನಾವು ಕಂಡಂತ ರಾಮರಾಜ್ಯವನ್ನು ನನಸನ್ನಾಗಿಸಿಕೊಳ್ಳುವುದಕ್ಕೆ ಮತ್ತೆ ಪುನಃ ರಾಮರಾಜ್ಯದ ಸೃಷ್ಟಿಗಾಗಿ ಆಯೋಗ ಸತ್ತಿದ್ದಾನೆ. ಅವನ ಹೆಂಡತಿ ವಿಧವೆಯಾಗಿದ್ದಾಳಮ್ಮ. ಹಣೆಯ ಚಿಂದರ ಒರೆಸಿ ಕೊರಳ ಮಾಂಗಲ್ಯ ತೆಗೆದು ಕೈ ಬಳೆಯನ್ನು ಜರಿದು ಮುಡಿಯ ಹೂವನ್ನು ಸೆಳೆದು ಕಾಲುಂಗುರವನ್ನು ಬೀಸಾಡಿ ಶ್ವೇತವಸನ ದಾರಿಯಾಗಿ ಮನೆ ಮೂಲೆ ಹಿಡಿಯೋದಕ್ಕೆ ಕಾರಣ ಚಂದ್ರವಂಶದ ಉದ್ಧಾರಕ್ಕಾಗಿ ಅವಳು ವಿಧವೆಯಾದಳು. ಸಂಬಂಧ ಇಲ್ಲದಿರುವ ಸಾವಿರ 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 ವೀರ ಯೋಧರು ಹೆಣವಾಗಿ ಬಿದ್ದಿದ್ದಾರೆ. ಕೈಗಳನ್ನು ಕಳೆದುಕೊಂಡವರು ಸಾವಿರ ಸಾವಿರ, ಕಾಲುಗಳನ್ನು ಕಳೆದುಕೊಂಡವರು ಸಾವಿರ ಸಾವಿರ. ಇನ್ನೇನು ಪ್ರಾಣ ಪಕ್ಷಿ ಹಾರುವ ಸಂದರ್ಭದಲ್ಲಿ ತೊಟ್ಟು ನೀರಿಗಾಗಿ ಹಪಾಪಿಸುತ್ತಿರುವವರು ಅದೆಷ್ಟೋ ಮಂದಿ. ಸಂಬಂಧ ಇಲ್ಲದೆ ಸಾವಿರ ಸಾವಿರ ವೀರ ಯೋಧರು ಸಾಯುತ್ತಿರುವಾಗ
ಚಂದ್ರವಂಶದ ಕುಡಿಯನ್ನು ಬಚ್ಚಿಟ್ಟುಕೊಳ್ಳುವ ಸ್ವಾರ್ಥ ಸುಭದ್ರಾದೇವಿಗೆ ಯಾಕಮ್ಮ? ಅಂದರೆ ನಿನ್ನ ಮರಿ ಬಂಗಾರದ ಮರಿ, ಪರರ ಮರಿ ಕಾಗೆ ಮರಿ ಏನಮ್ಮ? ನೋಡಿ, ಇದುವರೆಗೂ ಸಾವು ನೋವುಗಳನ್ನು ಅನುಭವಿಸುವವರು ಸತ್ತವರು ಚಂದ್ರವಂಶದ ಕುಡಿಗಳು ಯಾರು ಸಾಯಲಿಲ್ಲಮ್ಮ. ಸಂಬಂಧ ಇಲ್ಲದೆ ಸಾವಿರ ವೀರ ಯೋಧರು ಸತ್ತಿದ್ದಾರೆ. ನಾವಿಲ್ಲಿ ನಿಂತು ನಾಲ್ಕೋನಿ ಕಂಬನಿಯನ್ನು ಸುರಿಸಿದ್ದೇವೆ ಬಿಟ್ರೆ ನಮ್ಮಿಂದ ಮತ್ತೇನು ಮಾಡಲಿಕ್ಕಾಗಲಿಲ್ವೇ? ಇಂದು ನಾನು ಹೋಗಿಲ್ಲ ಅಂತ ಆದ್ರೆ ಚಂದ್ರವಂಶವನ್ನು ಗಳಿಸಿರುವ ಆಚಂದ್ರಾತ್ಮಕವಾಗಿ ಗಳಿಸಿರುವಂತ ಕೀರ್ತಿಯ ಕಿರೀಟ ಗುರುಧಾರಿಣಿಯ ಮಣ್ಣಿನಲ್ಲಿ ಬೀಳುತ್ತದಮ್ಮ. ಅಪ್ಪನ ಮಾವನು ಒಂದೇ ಕಡೆ ಯುದ್ಧಕ್ಕೆ ಹೋಗಿದ್ದಾರೆ. ದೊಡ್ಡಪ್ಪ ಭೀಮಸೇನ ಅಸಹಾಯಕರಾಗಿ ಬಂದಿದ್ದಾರೆ. ಚಕ್ರವನ್ನು ಬೇಡಿಸುವುದು ಅಭಿಮನ್ಯನ ಬಲದ ಬಗ್ಗೆ ಅನುಮಾನ ಬೇಡಮ್ಮ. ಪವರವಾದರೆ ಹರಣವದನಕ್ಕೆ ಬೆವರತಹೆ ವಾಸವನ ಸಡವೆ ಜವನ ಜಮಕಡಿಸುವೆ ಪಕ್ಕಡೋದೆರಿಸುವನ್ನ ಭಾಗ್ಯವನ್ನು. ಸತ್ವ ಸಮನ್ವಿತನಾದಂಥ ವೀರ ಅಭಿಮನ್ಯನ ಮೇಲೆ ಅಚಲವಾದ ನಂಬಿಕೆ ಇಡಿ ಜಯ ಒದುವಿನ ಮುಡಿ ಹಿಡಿದು ಎಳೆತನ್ನು ದೊಡ್ಡಪ್ಪನ ಪಾದದಲ್ಲಿ ಮಾಡ್ತೇನೆ. ಯಾವತ್ತು ಯುದ್ಧಕ್ಕೆ ಹೋಗುವಾಗ ಹಳಸಿ ಕಳುಹಿಯುವುದು ನೀವು ಯಾಕಮ್ಮ ಇವತ್ತು ತಡೆಯುತ್ತಾ ಇದ್ದೀರಿ? ಕೆತ್ತು ಬಂದರ ವಿಜಯೋತ್ಸವ ಆಚರಿಸುವ ಪೂರ್ವದಲ್ಲಿ ಕರ್ತವ್ಯಾದಂತ ನಿಮ್ಮ ಮುಖವನ್ನು ನಾನು ನೋಡ್ತೇನೆ. ನಿಮ್ಮ ಎಣಿಕೆಯಂತೆ ನಾನೆಲ್ಲಾದರೂ ಹೌದಂತಾದರೆ ಕರ್ತವ್ಯ ಮಡಿಲನ್ನು ಸೇರುವ ಸೌಭಾಗ್ಯ ನನಗಿಲ್ಲದೆ ಇದ್ದರೂ ಪುಣ್ಯ ಮಾತೆಯಾದಂತ ಹೊತ್ತವ್ಯ ಮಡಿಲನ್ನು ಸೇರ್ತೇನೆ. ನಮ್ಮ ಹೊತ್ತವ್ಯ ಮಡಿಲನ್ನು ಸೇರ್ತೇನೆ. ಆಶೀರ್ವಾದ ಮಾಡಿ ಅಮ್ಮ. ಅಮ್ಮ ಯಾಕಮ್ಮ ಕಣ್ಣೀರು ಸುರಿವ ಕಂಬಳಿಯನ್ನು ಸುರಿವ ಕಂಬಳಿಯನ್ನು ಸೆರಗಿಂದೊರೆಸಿ ಸುರಿವ ಕಂಬಳಿಯನ್ನು ಸೆರಗಿಂದೊರೆಸಿ ಜನನಿಯ ಪಾದವನ್ನು ಶಿರಲುಳಾತ ಪಾತನೋದನ ಹೊರತರಣಕ್ಕೆ ಜನನಿಯ ಶಿರಲುಳಾತ ಪಾತನೋದನ ಹೊರತರಣಕ್ಕೆ ಜನನಿಯ